ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ 2ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಈ ಮನುಷ್ಯನ ಶರೀರ ಅನ್ನೋದು ಒಂದು ರಥ, ಬುದ್ಧಿ ಅದರ ಸಾರಥಿ, ಮತ್ತೆ ಇಂದ್ರಿಯಗಳಿದೆಯಲ್ಲ ಅದೇ ಕುದುರೆಗಳು. ಅದನ್ನ ಒಬ್ಬ ಸಾರಥಿ ಕಂಟ್ರೋಲ್ ಮಾಡಿಟ್ಕೊಂಡಾಗ ತನ್ನ ಜೀವನದ ಯಾತ್ರೆಯನ್ನ ಸುಖಕರವಾಗಿ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತ ನೋಡೋಣ. ಶಿಕ್ಷಣವನ್ನ ಯಾರು ಪಡ್ಕೊಂಡಿರೋದಿಲ್ವೋ ಅಂದ್ರೆ ಏನು, ಯಾರಿಗೆ ಆ ಕುದುರೆಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ವೋ, ಮತ್ತೆ ವಶಕ್ಕೆ ಬರದೇ ಇರುವಂತಹ ಕುದುರೆಗಳು ಹೇಗೆ ಒಬ್ಬ ಮೂರ್ಖ ಸಾರಥಿಯನ್ನು ಹೊಡೆದು ಬೀಳಿಸುತ್ತೋ, ಈಗ ಒಂದು ರಥವನ್ನು ಓಡಿಸುವಂಥವನಿಗೆ ಕುದುರೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಬರಲ್ಲ ಅಂದರೆ ಅದು ಇಷ್ಟ ಬಂದಂಗೆ ಓಡುತ್ತೆ, ಅದರಿಂದ ಏನಾಗುತ್ತೆ, ಕೆಳಗಡೆ ಬೀಳ್ತಾನವನು. ಹಾಗೆಯೇ ಈ ಇಂದ್ರಿಯಗಳು ವಶದಲ್ಲಿ ಇಲ್ಲದೆ ಇರುವ ಕಾರಣದಿಂದ ಮನುಷ್ಯನನ್ನು ಅದು ಹೊಡೆದು ಬೀಳಿಸೋದ್ರಲ್ಲೂ ಕೂಡ ಸಮರ್ಥವಾಗಿರುತ್ತೆ. ಇಂದ್ರಿಯಗಳು ವಶದಲ್ಲಿ ಇಲ್ಲದೆ ಇರುವ ಕಾರಣ ಏನು ಮಾಡ್ತಾನೆ ಒಬ್ಬ ಮನುಷ್ಯ ಅಂತಂದರೆ, ಅರ್ಥವನ್ನ ಅನರ್ಥ ಅಂತ ತಿಳ್ಕೊಳ್ತಾನೆ, ಮತ್ತೆ ಅನರ್ಥವನ್ನ ಅರ್ಥ ಅಂತ ತಿಳ್ಕೊಂಡು ಅಜ್ಞಾನಿಯಾದ ಒಬ್ಬ ಮನುಷ್ಯ ಬಹಳ ದೊಡ್ಡ ದುಃಖವನ್ನ ಸುಖ ಅಂತ ತಿಳ್ಕೊಳ್ತಾನೆ. ಈಗ ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ, ಈ ಭೌತಿಕ ಪ್ರಪಂಚ ಇದೆಯಲ್ಲ, ಇದು ಕಷ್ಟದಿಂದ ತುಂಬಿರುವಂಥದ್ದು, ದುಃಖದಿಂದ ತುಂಬಿರುವಂಥ ಒಂದು ಪ್ರಪಂಚ. ಇಲ್ಲಿ ಸುಖ ಅನ್ನೋದು ಇಲ್ವೇ ಇಲ್ಲ, ಆದರೆ ನಮಗೆ ಸುಖ ಅನಿಸುತ್ತೆ ತಾನೇ. ಈಗ ಜನರಲ್ ಆಗಿ ಏನೂ ವಿಷಯ ಗೊತ್ತಿರೋದಿಲ್ಲ, ಧರ್ಮಗ್ರಂಥಗಳು, ಸತ್ಸಂಗ ಯಾವುದರಲ್ಲೂ ಭಾಗಿಯಾಗಿರೋದಿಲ್ಲ ಅಂತ ಒಬ್ಬ ಮನುಷ್ಯನಿಗೆ ಹೋಗಿ ಈ ಒಂದು ಪ್ರಪಂಚ ಹೇಗಿದೆ ಅಂತಂದರೆ, ಅಪ್ಪ ತುಂಬ ಸಂತೋಷವಾಗಿರ್ತೀವಿ ನಾವಿಲ್ಲಿ, ಆಮೇಲೆ ಇಲ್ಲೆಲ್ಲನೂ ಕೂಡ ಸಂತೋಷವಾಗಿರುವಂಥದ್ದೇ ಇರೋದು, ನಮಗೆ ಸುಖ ಕೊಡುತ್ತೆ, ನನ್ನಷ್ಟು ಪುಣ್ಯವಂತ ಯಾರೂ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ. ಆದರೆ ನಿಜವಾಗಲೂ ಈ ಒಂದು ಪ್ರಪಂಚದ ಬಗ್ಗೆ ಯಾರಿಗೆ ತಿಳುವಳಿಕೆ ಇರುತ್ತೋ ಅವನಿಗೆ ಗೊತ್ತಿರುತ್ತೆ, ಇಲ್ಲಿರೋದೆಲ್ಲ ಬರೀ ದುಃಖಕರವಾಗಿರುವಂಥದ್ದೇ, ಆದರೆ ಅದನ್ನೇ ನಾವು ಸುಖ ಅಂತ ತಿಳ್ಕೊಂಡಿದ್ದೀವಿ. ಈಗ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋದು ಒಂದು ದೊಡ್ಡ ರೋಗ ಅಥವಾ ಒಂದು ದೊಡ್ಡ ದುಃಖದ ಸಾಗರ ಅದು. ಯಾಕಂದರೆ ಅದು ಮತ್ತೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನಮಗೆ ಬೇಕು ಅಂದರೂ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಅದರಿಂದ ನಾವು ಬೇಕಾದಷ್ಟು ನೋವನ್ನು ಅನುಭವಿಸ್ತಾ ಇದ್ರೂ ಕೂಡ ನಮಗದ್ರ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ ಹುಟ್ಟಿದಾಗ ಖುಷಿ ಪಡ್ತೀವಿ ಅಲ್ವಾ, ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಈ ಜೀವನದಲ್ಲಿ ಬರುವಂಥ ಯಾವುದೋ ಒಂದು ಕೆಲವೇ ಕ್ಷಣಿಕವಾದಂತಹ ಆ ದುಃಖ ಇಲ್ಲದೆ ಇರುವಂಥ ಸಮಯವನ್ನು ನಾವು ಸುಖ ಅಂತ ತಿಳ್ಕೊಳ್ತೀವಿ. ಇಲ್ಲಿ ಶಾಶ್ವತವಾಗಿ ದುಃಖ ಇದ್ದೇ ಇದೆ. ಆ ದುಃಖದ ಅಭಾವ ಕೆಲವೊಂದು ಕ್ಷಣಗಳಲ್ಲಿ ಬರುತ್ತಲ್ಲ, ಅದನ್ನು ಸುಖ ಅಂತ ಹೆಸರು ಕೊಟ್ಕೊಂಡಿದ್ದೀವಿ. ಆದರೆ ನಿಜವಾಗ್ಲೂ ಸುಖ ಅನ್ನೋದು ಬೇರೆಯೇ ಇದೆ, ಅದು ಆಧ್ಯಾತ್ಮಿಕದಲ್ಲಿ ಮಾತ್ರ ಸಿಗುವಂಥದ್ದು, ಅದನ್ನು ನಿಜವಾದ ಸುಖ ಅಂತ ಹೇಳೋದು. ಆದರೆ ಇಲ್ಲಿ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇಲ್ಲದೆ ಇರುವ ಕಾರಣದಿಂದ ನಾವು ಅಜ್ಞಾನರಾಗಿದ್ದೀವಿ. ಆ ಅಜ್ಞಾನದ ಕಾರಣದಿಂದ ಅನರ್ಥವನ್ನ ಅರ್ಥವನ್ನ ಅನರ್ಥ ಅಂತ ತಿಳ್ಕೊಂಡು ದೊಡ್ಡ ದುಃಖವನ್ನ ನಾವು ಸುಖ ಅಂತ ತಿಳ್ಕೊಳ್ತೀವಿ. ಯಾರು ಧರ್ಮ ಮತ್ತೆ ಅರ್ಥವನ್ನ ತ್ಯಜಿಸಿ ಇಂದ್ರಿಯಗಳಿಗೆ ವಶನಾಗಿರ್ತಾನೋ ಅವನು ಅತೀ ಶೀಘ್ರವಾಗಿ ಐಶ್ವರ್ಯ, ಪ್ರಾಣ, ಧನ ಮತ್ತೆ ಸ್ತ್ರೀಯನ್ನ ಕಳ್ಕೊಳ್ತಾನೆ. ನೋಡಿ, ಯಾರು ಇಂದ್ರಿಯಗಳಿಗೆ ವಶನಾಗಿರ್ತಾನೋ ಆ ಇಂದ್ರಿಯಗಳು ಏನು ಬೇಕಾದರೂ ಕೇಳ್ತಾ ಇರುತ್ತೆ. ಅದು ಹೇಳಿದಾಗೆಲ್ಲ ಕೇಳ್ತಾ ಇದ್ರೆ ಏನಾಗುತ್ತೆ, ತನ್ನಲ್ಲಿರುವಂಥ ಐಶ್ವರ್ಯ ಆಗಿರ್ಬೋದು, ತನ್ನ ಪ್ರಾಣ ಆಗಿರ್ಬೋದು, ತನ್ನ ಸಂಪತ್ತಾಗಿರ್ಬೋದು, ಕೊನೆಗೆ ತನ್ನ ಸ್ತ್ರೀ ಅಂದರೆ ಹೆಂಡತಿ ಅವಳನ್ನು ಕೂಡ ಕಳ್ಕೋಬೇಕಾಗಂತ ಒಂದು ಪರಿಸ್ಥಿತಿ ಬರುತ್ತೆ. ಯಾರು ಹೆಚ್ಚು ಸಂಪತ್ತಿನ ಸ್ವಾಮಿ ಆಗಿದ್ರೂ ಕೂಡ ಇಂದ್ರಿಯಗಳ ಮೇಲೆ ಅಧಿಕಾರವನ್ನು ಇಡೋದಿಲ್ವೋ, ಈಗ ನೋಡಿ, ಬೇಕಾದಷ್ಟು ಅವನ ಹತ್ರ ಸಂಪತ್ತಿರುತ್ತೆ, ಹಣ ಆಸ್ತಿ ಎಲ್ಲ ಇರುತ್ತೆ, ಆದರೆ ತನ್ನ ಇಂದ್ರಿಯಗಳನ್ನು ಅವನು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ ಅವನು ಆ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ದೇ ಇದ್ದ ಕಾರಣದಿಂದ ಆ ಐಶ್ವರ್ಯದಿಂದ ಕೂಡ ಭ್ರಷ್ಟನಾಗ್ತಾನೆ. ಇವತ್ತಲ್ಲ ನಾಳೆ ಎಲ್ಲವನ್ನ ಕಳ್ಕೊಂಡವನು ಝೀರೋಗೆ ಬಂದು ನಿಂತ್ಕೊಳ್ತಾನೆ. ಮತ್ತೆ ಇಲ್ಲಿ ಮುಂದುವರೆದು ಹೇಳ್ತಾರೆ, ಯಾರು ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ತಾನು ಹೇಳಿದಾಗ ಅದು ಕೇಳಬೇಕು ಆ ರೀತಿ ಮಾಡಿಕೊಂಡು ತನ್ನಿಂದ ತಾನೇ ಅಂದರೆ ಸ್ವಯಂ ತನ್ನ ಇಚ್ಛೆಯಿಂದ ಅವನು ಆತ್ಮವನ್ನು ತಿಳ್ಕೋಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಳ್ತಾನೋ. ನೋಡಿ, ಈ ಆತ್ಮಜ್ಞಾನ ಅನ್ನೋದಿದೆಯಲ್ಲ, ಇದು ಎಲ್ಲ ಮನುಷ್ಯರಿಗೂ ಬೇಕಾಗಿರುವಂಥ ವಿಚಾರ, ಆದರೆ ಎಲ್ಲರಿಗೂ ಅದರಲ್ಲಿ ಆಸಕ್ತಿ ಇರೋದಿಲ್ಲ.
ಆ ಒಂದು ಯೋಗ್ಯತೆ ಬಂದ ಮೇಲೆ ನಮಗೆ ಅನಿಸೋದು ಯಾವಾಗಲೂ ಇಂದ್ರಿಯ ವಿಷಯಗಳಾಗಿರ್ಬೋದು, ಇಂದ್ರಿಯ ವಸ್ತುಗಳಾಗಿರ್ಬೋದು, ಅಥವಾ ಈ ಐಹಿಕ ಪ್ರಪಂಚದಲ್ಲೇ ಅವ್ರಿಗೆ ಆಸಕ್ತಿ ಇದ್ದಾಗ ಈ ವಿಷಯಗಳು ಅವ್ರ ತಲೆಗೆ ಹೋಗಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಸ್ವಯಂ ತಂತಾನಾಗಿ ಅವನಿಗೆ ಒಂದು ಯೋಚನೆ ಬರುತ್ತೋ, ಆತ್ಮದ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಆಸೆ ಇಟ್ಕೊಳ್ತಾನೋ, ಯಾಕೆ ಅಂತಂದರೆ ಆತ್ಮನೇ ನಮ್ಮ ಬಂಧು, ಆತ್ಮನೇ ನಮ್ಮ ಶತ್ರು. ಯಾರು ತಾನು ತನ್ನ ಆತ್ಮವನ್ನು ಗೆದ್ದಿರ್ತಾನೋ ಅವನ ಆತ್ಮ ಅವನಿಗೆ ಬಂಧು ಆಗಿರತ್ತೆ. ಅದೇ ನಿಜವಾದ ಬಂಧು, ಅದೇ ನಿಜವಾದ ಶತ್ರು ಕೂಡ ಆಗಿರತ್ತೆ. ನೋಡಿ, ಇಲ್ಲಿ ಆತ್ಮವನ್ನು ತಿಳ್ಕೊಳ್ಬೇಕು ಅನ್ನೋ ವಿಚಾರ ಇದೆಯಲ್ಲ, ಅದು ನಮಗೆ ಬರಬೇಕು. ಬೇರೆಯವರು ಎಷ್ಟೇ ಹೇಳ್ಬೋದು, ಅಯ್ಯೋ ಈ ಶರೀರದ ಬಗ್ಗೆ ಅಲ್ಲ, ನಮ್ಗೆ ಆತ್ಮದ ಬಗ್ಗೆ ತಿಳುವಳಿಕೆ ಇರಬೇಕು. ಸೊ ಅದಕ್ಕೋಸ್ಕರ ನೀವು ಸತ್ಸಂಗಗಳಲ್ಲಿ ಭಾಗಿಯಾಗಿ ಧರ್ಮಗ್ರಂಥಗಳನ್ನು ತಿಳ್ಕೊಳ್ಳಿ ಅಂತಂದಾಗ ಅವರು ಅಯ್ಯೋ ಮಾಡೋ ಕೆಲಸ ಇಲ್ಲ, ನಮಗೆ ಸಮಯನೇ ಇಲ್ಲ ಅದಕ್ಕೆ. ಅಂದರೆ ಅವ್ರಿಗೇನಂದರೆ ಐಹಿಕ ಪ್ರಪಂಚದಲ್ಲಿ ದುಡಿಬೇಕು, ಚೆನ್ನಾಗಿ ತಿನ್ನಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಇಷ್ಟರಲ್ಲೇ ಅವ್ರ ಮೈಂಡ್ ಇರುತ್ತೆ ಹೊರತು ಅದಕ್ಕಿಂತ ಹೊರಗಡೆ ಒಂದು ಪ್ರಪಂಚ ಇದೆ, ಆಧ್ಯಾತ್ಮಿಕ ಪ್ರಪಂಚ ಅನ್ನೋದು ಒಂದು ಇದೆ. ಅದು ನಿಜವಾಗ್ಲೂ ನಮ್ಮ ಗುರಿ. ಆದರೆ ಅದನ್ನು ಸಾಧನೆ ಮಾಡಬೇಕು, ಅದರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಆತ್ಮದ ಅರಿವು ನಮಗೆ ಫಸ್ಟ್ ಆಗಬೇಕು. ಆ ವಿಚಾರದ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋ ತಿಳುವಳಿಕೆನೇ ನಮ್ಮಲ್ಲಿ ಬರೋದಿಲ್ಲ ಅಂತಂದಮೇಲೆ ಇದು ತುಂಬಾ ಕಷ್ಟ. ಯಾಕೆಂದರೆ ಆತ್ಮ ಇದೆಯಲ್ಲ, ಅದೇ ನಮ್ಮ ಬಂಧು ಕೂಡ ನಮ್ಮ ಶತ್ರು ಕೂಡ ಆಗುತ್ತೆ. ಯಾವಾಗ ಆತ್ಮದ ಜ್ಞಾನವನ್ನು ತಿಳ್ಕೊಳ್ತೀವೋ ಆಗ ಆತ್ಮ ನಮ್ಮ ಬಂಧು ಆಗುತ್ತೆ, ಇಲ್ಲ ಅಂತಂದರೆ ಅದೇ ನಮ್ಮ ಶತ್ರುವಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.